ಹಲೋ ಭಾವ, ರೆಡಿ ಆದ್ಯಾ? ಮಾವ ರೆಡಿ, ನಾನು ರೆಡಿ. ಪಾಪ ಶಿವಾನಿ ಭಾವನ್ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ಲು. ನನ್ನ ಜೊತೆ ಎಂಗೇಜ್ಮೆಂಟ್ ಅಂದಿದ್ದಕ್ಕೆ ಕಾಂಪ್ರಮೈಸ್ ಆಗಿರ್ಬೇಕು. ಪೂರ್ ನಂದಿನಿ, ಮಾವನ ನಾನ್ ನಿಶ್ಚಿತಾರ್ಥ ಮಾಡ್ಕೋತಿದ್ರೆ ಇವಳು ರೆಡಿ ಆಗಿದ್ದಾಳೆ. ಮಾವ ನನಗ್ ಸ್ವಂತ ಅಂತ ಫಿಕ್ಸ್ ಆಗಿದ್ ನೋಡಿ ಆಸೆ ಬಿಟ್ಟಿರ್ಬೇಕು. ಇವತ್ತಿಂದ ನಾವು ಫ್ರೆಂಡ್ಸ್ ಶಿವಾನಿ. ಎಸ್, ಇನ್ಮೇಲೆ ನಾವು ಜಗಳ ಆಡ್ಬಾರ್ದು. ಅಖಿಲ್ನ ಯಾರ್ ಕಟ್ಕೋತಾರೆ ಅಂತ ಗೊತ್ತಿಲ್ದೆ ಕೈ ಕೈ ಹಿಡ್ಕೊಂಡಿದ್ದಾರೆ. ಆಮೇಲೆ ಕತ್ ಹಿಡ್ಕೋತಾರೆ ಅನ್ಸತ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಾನು ಹೇಳಿದ್ದನ್ನ ತಂದಿದ್ಯಾ? ತಂದಿದ್ದೀನಿ ಮೇಡಮ್. ಕೊಡು. ಇದು ಪವರ್ಫುಲ್ ತಾನೆ? ವೆರಿ ವೆರಿ ಪವರ್ಫುಲ್ ಮೇಡಮ್. ತುಂಬಾ ಅಪಾಯ ಕೂಡ. ಇದು ಹೇಗೆ ಕೆಲಸ ಮಾಡುತ್ತೆ? ಇದರಲ್ಲಿರೋದು ಲಿಕ್ವಿಡ್ ಗ್ಯಾಸ್ ತರದ್ದು ಮೇಡಮ್. ಹೊರಗೆ ಬಂದಿದ ತಕ್ಷಣ ಆವಿ ಆಗ್ಬಿಡತ್ತೆ, ಗಾಳಿಲಿ ಬೆರ್ತೋಗತ್ತೆ. ಆ ಗಾಳಿ ಕುಡಿದವ್ರಿಗೆ ಉಸಿರಾಟ ಕಷ್ಟ ಆಗತ್ತೆ, ಕಣ್ಣು ಉರಿ ಬರುತ್ತೆ, ಕಣ್ಣಿನ ದೃಷ್ಟಿ ಹೋಗೋ ಅಪಾಯ ಕೂಡ ಇದೆ ಮೇಡಮ್. ಇದೆಲ್ಲ ಆಗಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ? ಮ್ಯಾಕ್ಸಿಮಮ್ 10-15 ನಿಮಿಷ ಮೇಡಮ್. ಆಮೇಲೆ ಅರ್ಧ ಗಂಟೆ ತನಕ ಎಫೆಕ್ಟ್ ಇರುತ್ತೆ. ಇದನ್ನ ಅಲ್ಲಿ ಹಾಕಿದ್ಮೇಲೆ ನೀವು ಆ ಪ್ಲೇಸಿಂದ ಬಂದ್ಬಿಡ್ಬೇಕು, ಇಲ್ಲಾಂದ್ರೆ ನಿಮ್ಗೂ ಎಫೆಕ್ಟ್ ಆಗತ್ತೆ. ಇದೊಂದು ಸಾಕಾಗಲ್ಲ, ಇನ್ನು ತುಂಬಾ ತರ್ಸು. ಓಕೆ ಮೇಡಮ್. ತಗೋ. ಥ್ಯಾಂಕ್ ಯು ಮೇಡಮ್. ಶ್ಯಾಮಲಾ ಮೇಡಮ್ ಹೇಳಿದ್ರು ಅಂತ ಈ ಕೆಲಸ ಮಾಡಕ್ ಒಪ್ಕೊಂಡೆ. ಏನಾದ್ರೂ ಅಪಾಯ ಆದ್ರೆ ನನ್ನ ಹೆಸರು ಮಾತ್ರ ಹೇಳ್ಬೇಡಿ. ಅಪಾಯ ಆಗಲ್ಲ, ಆದ್ರೂ ಹೇಳಲ್ಲ. ಧೈರ್ಯವಾಗಿ ಹೋಗು. ಓಕೆ ಮೇಡಮ್. ಅಖಿಲ್, ನನ್ನ ಬಿಟ್ಟು ಬೇರೆ ಯಾರನ್ನೋ ಮದ್ವೆ ಮಾಡ್ಕೋತೀಯಾ? ನಿನ್ನ ಜೊತೆ ನಿನ್ನ ಇಡೀ ಫ್ಯಾಮಿಲಿನ ಏನ್ ಮಾಡ್ತೀನಿ ಅಂತ ನೋಡು. ಎಲ್ರನ್ನೂ ಕುರುಡ್ರನ್ನಾಗಿ ಮಾಡಿ ಆ ನಿಶ್ಚಿತಾರ್ಥನ ನಿಲ್ಲಿಸ್ತೀನಿ. ಎಲ್ರೂ ಪುರೋಹಿತರಿಗೋಸ್ಕರ ಕಾಯ್ತಾ ಇದ್ದಾರೆ. ನಾನ್ ಮಾತ್ರ ಮದುವೆ ಹೆಣ್ಣು ನಂದಿನಿನಾ ಇಲ್ಲ ಶಿವಾನಿನಾ ಅನ್ನೋ ಬಾಂಬು ಯಾವಾಗ ಸಿಡಿಯುತ್ತೆ ಅಂತ ಕಾಯ್ತಿದ್ದೀನಿ. ರಾಹುಕಾಲ ಆದ್ಮೇಲೆನೆ ಪುರೋಹಿತರು ಬರ್ತಾರೆ ಅನ್ಸತ್ತೆ. ಅದಕ್ಕಿಂತ ಮುಂಚೆ ಇನ್ಯಾವ ಬಿರುಗಾಳಿ ಹೇಳುತ್ತೋ ಏನೋ. ಎಕ್ಸ್ಕ್ಯೂಸ್ ಮೀ. ಯಾರಮ್ಮ ನೀನು? ಯಾರು ಬೇಕಿತ್ತು? ನಾನು ಜನಗಣತಿ ಲೆಕ್ಕ ಹಾಕಕ್ ಬಂದಿದ್ದೀನಿ. ನಿಮ್ ಮನೇಲಿ ಎಷ್ಟು ಜನ ಇದ್ದೀರಾ ಅಂತ ಬರ್ಕೊಳ್ಳೋದಕ್ ಬಂದಿದ್ದೀನಿ. ನೀನು ಈಗ್ಲೇ ಬರ್ಬೇಕಾ? ಆದ್ರೂ ಇಂಥ ಬ್ಯುಸಿ ಟೈಮಲ್ಲಿ ಬಂದಿದ್ಯಲ್ಲಮ್ಮ. ಎಂಗೇಜ್ಮೆಂಟ್ ಬಗ್ಗೆ ನೀನ್ ಹೇಳಿದ್ರಿಂದಲೇ ಬಂದಿದ್ದು ಆಂಟಿ. ಡ್ಯೂಟಿ ಹಾಕಿರ್ತಾರೆ, ಬಂದಿರ್ತಾಳೆ. ಅವಳು ಕೆಲಸ ಅವಳು ಮಾಡ್ಲಿ ಬಿಡು ಅತ್ತೆ. ಇಲ್ಲಿ ಬಂದು ಕೂತ್ಕೊಳ್ಳಮ್ಮ. ರಾಕಿ, ಅವ್ರಿಗೇನ್ ಬೇಕೋ ಅದನ್ನ ಹೇಳೋಗು. ಸಾರಿ, ನಿಮ್ಮ ಮನೇಲಿ ಏನೋ ಫಂಕ್ಷನ್ ನಡೀತಿರೋ ಹಾಗಿದೆ.
ರಾಂಗ್ ಟೈಮಲ್ಲಿ ಬಂದಿದ್ದೀನಿ. ಇಟ್ಸ್ ಓಕೆ, ನೀವು ಡೀಟೇಲ್ಸ್ ಬರ್ಕೊಳ್ಳಿ. ನನ್ನನ್ನ ಬಿಟ್ಟು ನನ್ನ ಜಾಗಕ್ಕೆ ಬೇರೆ ಹೆಣ್ಣನ್ನ ತಂದ್ಕೋತಿದ್ಯಾ ಅಖಿಲ್? ಅದನ್ನ ನಿಲ್ಸೋದಕ್ಕೇನೆ ನಾನು ಬಂದಿರೋದು. ಬೇಗ ಈ ಗ್ಯಾಸ್ ಬಾಟಲ್ಸ್ನ ಇಲ್ಲಿ ಒಡೆದು ಹಾಕಿ ಹೋಗ್ಬಿಡ್ಬೇಕು. ಇಫ್ ಯು ಡೋಂಟ್ ಮೈಂಡ್, ನಿಮ್ ವಾಶ್ರೂಮ್ ಯೂಸ್ ಮಾಡ್ಬೋದಾ? ಹೋಗಮ್ಮ. ಥ್ಯಾಂಕ್ ಯು. ಇದನ್ನಿಲ್ಲಿ ಒಡೆದು ಹಾಕಿದ್ರೆ 10 ನಿಮಿಷದಲ್ಲಿ ಗ್ಯಾಸ್ ಗಾಳಿಲಿ ಬೆರೆತು ಮನೆ ಪೂರ್ತಿ ಹರಡ್ಕೊಳ್ಳುತ್ತೆ. ಎಲ್ರ ಕಣ್ಣು ಮುಖ ಉರಿಯುತ್ತೆ. ಈ ಎಂಗೇಜ್ಮೆಂಟ್ ನಿಂತು ಹೋಗುತ್ತೆ. ಛೇ, ಇವನೀಗ್ಲೇ ಬರ್ಬೇಕಾ? ಏಯ್, ಹೋಗು ಬೇಗ. ಏನ್ರಿ, ಇದೇ ವಾಶ್ರೂಮ್, ಹೋಗಿ. ಹೋಗ್ತಿದ್ದೀನಿ ಮೇಡಮ್. ಕಿಟ್ಟು, ನಡಿ ನೀನು. ಬಂದಿದ್ದ ಕೆಲ್ಸ ಪೂರ್ತಿ ಆಯ್ತು. 10-15 ನಿಮಿಷ ಅಷ್ಟೇ. ಅದಾದ್ಮೇಲೆ ಇಡೀ ಮನೆ ಕಿರ್ಚಾಟದ ಸದ್ದಿಂದ ತತ್ತರ್ಸೋಗುತ್ತೆ. ಸಾರಿ ರೀ, ನಿಮ್ಗೆ ತೊಂದರೆ ಕೊಟ್ಟೆ ಅನ್ಸುತ್ತೆ. ಅಷ್ಟಕ್ಕೂ ಈ ಮನೇಲಿ ಯಾವ ಫಂಕ್ಷನ್ ನಡೀತಿದೆ? ಯಾವ ಫಂಕ್ಷನ್ ಆದ್ರೆ ನಿನ್ಗೆ ಯಾಕಮ್ಮ? ನೀನ್ ಬಂದ್ ಕೆಲ್ಸ ಮುಗೀತಲ್ವಾ, ಇನ್ ಹೊರಡು. ಇಷ್ಟೊತ್ತಿಗೆ ಅಲ್ಲಿ ಎಫೆಕ್ಟ್ ಸ್ಟಾರ್ಟ್ ಆಗಿರುತ್ತೆ. ಎಲ್ರಿಗೂ ಕಣ್ಣು ಮುಖ ಉರಿ ಕಿತ್ಕೊಂಡು ಒದ್ದಾಡ್ತಿರ್ತಾರೆ. ಹಾಹಾಕಾರ ಆಕಾಶಕ್ಕೆ ತಲುಪುತ್ತೆ. ಎಂಗೇಜ್ಮೆಂಟ್ ಮನೇಲಿ ಕಿರ್ಚಾಟ ಕೇಳುತ್ತೆ. ಎಸ್, ಇದ್ಯಾಕೆ ನನಗ್ ಕಣ್ಣೂರಿತಿದ್ಯಲ್ಲ? ಫೇಸ್ ಕೂಡ ಬರ್ನ್ ಆಗ್ತಿದೆ. ಆ ಮನೇಲಿ ಆಗ್ಬೇಕಾಗಿರೋ ಎಫೆಕ್ಟ್ ಕಾರಲ್ಲಿ ಯಾಕೆ ಆಗ್ತಿದೆ? ಏನು
ಕಣ್ಣು ಉರಿತಾ ಇದ್ಯಾ? ಮುಖ ಸುಡ್ತಿರೋ ಫೀಲಿಂಗ್ ಆಗ್ತಿದ್ಯಾ? ನಮ್ಮನೇಲಿ ಆಗ್ಬೇಕಾಗಿರೋ ಎಫೆಕ್ಟು ಇಲ್ಯಾಕಪ್ಪ ಆಯ್ತು ಅಂತ ಅನ್ಕೋತಿದ್ಯಾ? ಏನ್ ಹೇಳ್ತಿದ್ಯಾ ಅಕ್ಕ? ಏನ್ ಎಫೆಕ್ಟು? ನಾನೇನೋ ಕಾರ್ ಬ್ರೇಕ್ ಡೌನ್ ಆಗಿ ಇಲ್ಲಿ ನಿಂತ್ಕೊಂಡೆ. ಬ್ರೇಕ್ ಡೌನ್ ಆಗಿರೋದು ನಿನ್ ಕಾರಲ್ಲ, ನಿನ್ ಪ್ಲಾನು. ಪ್ಲಾನ್ ಏನಕ್ಕ? ಮಾರು ವೇಷ ಹಾಕೊಂಡು ನಮ್ಮನೆಗ್ ಬಂದು ಎಲ್ರ ಕಣ್ಣು ಉರಿಸ್ಬೇಕು ಅಂತ ನೋಡ್ತೀಯಾ? ಮನೇಲಿ ನಡೀತಿರೋ ಶುಭ ಕಾರ್ಯನ ನಿಲ್ಸೋದಕ್ ನೋಡ್ತೀಯಾ? ಇಲ್ಲ, ನಾನೇನು ಮಾಡಿಲ್ಲ. ಇನ್ನು ನಾಟಕ ಮಾಡಬೇಡ ಹಾರಿಕಾ. ನೀನೇನು ಮಾಡಿದ್ಯಾ ಅಂತ ನಮಗೆ ಗೊತ್ತು. ನಮ್ಮ ಮನೇಲಿ ಆ ಗ್ಯಾಸ್ನ ಲೀಕ್ ಮಾಡಬೇಕು ಅಂತ ಅನ್ಕೊಂಡೋಳು ಕೂಡ ನೀನೇ. ನಾನೇ ಅಂತ ನೀವ್ ಹೇಗೆ ಹೇಳ್ತೀರಾ? ಈ ನಿನ್ ಬೆರಳಲ್ಲಿರೋ ರಿಂಗು ಎಲ್ಲ ಚೆನ್ನಾಗೆ ಮ್ಯಾನೇಜ್ ಮಾಡ್ದೆ, ಆದ್ರೆ ಈ ರಿಂಗ್ನ ಎತ್ತಿಟ್ಟು ಬರೋದು ಮರ್ತ್ಬಿಟ್ಟೆ. ಇದು ನಾನ್ ನಿನಗೆ ಕೊಟ್ಟಿರೋ ರಿಂಗು. ಹೊಸೂರು ನಿನಗೆ ತುಂಬ ಪ್ರೀತಿಯಿಂದ ಕೊಟ್ಟಿರೋ ರಿಂಗೆ ನಿನ್ನ ಹಿಡ್ಕೊಟ್ಟಿದೆ ಇವತ್ತು. ಅವರು ನಿನ್ನ ಮೇಲೆ ಪ್ರೀತಿ ತೋರಿಸಿದ್ರೆ ನೀನು ನಮ್ಮ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ನೋಡ್ತಾ ಇದೀಯಾ? ಅದಕ್ಕೆ ಟಿಟ್ ಫಾರ್ ಟ್ಯಾಟ್ ಥರ ಯಾವ ಗ್ಯಾಸ್ನ ನಮ್ಮನೆಗೆ ಹಾಕಿ ಎಲ್ರಿಗೂ ತೊಂದರೆ ಕೊಡಬೇಕು ಅಂತ ನೋಡಿದ್ಯೋ, ಅದೇ ಗ್ಯಾಸ್ನ ನಿನ್ ಕಾರಲ್ಲಿ ಹಾಕಿದೀವಿ. ಅದಕ್ಕೆ ನಿನ್ ಕಣ್ಣು ಮುಖ ಉರಿತಾ ಇದೆ. ಮಾಡಿದುಣ್ಣೋ ಮಾರಾಯ ಅಂದಂಗೆ ನೀನು ನಮಗೆ ತೊಂದರೆ ಕೊಡಬೇಕು ಅಂತ ನೋಡಿದೆ. ಈಗ ನೀನೇ ತೊಂದರೆ ಅನುಭವಿಸ್ತಾ ಇದೆಯಾ? ಬಸ್ರಿ ಆಗಿದ್ಯಾ ಅನ್ನೋ ಕಾರಣಕ್ಕೆ ಬಿಡ್ತಿದೀವಿ. ಇಲ್ಲ ಅಂದ್ರೆ ನೀನ್ ಮಾಡಿರೋ ಕೆಲ್ಸಕ್ಕೆ ನಿನಗ್ ದೊಡ್ಡ ಶಿಕ್ಷೆನೆ ಕೊಡ್ತಿದ್ವಿ. ನೀನೇನೇ ಮಾಡಿದ್ರೂ ನಮ್ಮ ಫ್ಯಾಮಿಲಿಗೆ ನೀನು ತೊಂದರೆ ಕೊಡೋಕ್ಕಾಗಲ್ಲ ಹಾರಿಕಾ. ಅಖಿಲ್ ಜೊತೆ ಸಂಬಂಧನ ಕಳ್ಕೊಂಡು ಆಚೆ ಹೋಗಿದೀಯಾ. ಎಲ್ಲೋ ಒಂದು ಕಡೆ ಖುಷಿಯಾಗಿರೋ. ಇಲ್ಲ ಅಂತ ನಮ್ಮ ತಂಟೆಗೇನಾದರೂ ಬಂದರೆ ಪರಿಣಾಮ ನೆಟ್ಟಿಗಿರಲ್ಲ. ಅವ್ರು ಹೇಳಿದ್ದು ಅರ್ಥ ಆಯ್ತು ತಾನೆ? ಇನ್ನೊಂದು ಸಲ ನಮ್ಮ ತಂಟೆಗೇನಾದ್ರೂ ಬಂದ್ಯೋ, ನಿನಗೆ ಪನಿಷ್ಮೆಂಟ್ ಮಾತ್ರ ಮಾಮೂಲಿ ಆಗಿರಲ್ಲ. ಮೈಂಡ್ ಇಟ್. ಬೇಗ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊ, ಇಲ್ಲಾಂದ್ರೆ ಕಣ್ಣು ಹೋಗಿ ಕುರುಡಿ ಆಗ್ತೀಯಾ. ಕಷ್ಟಪಟ್ಟು ಮಾಡಿರೋ ಪ್ಲಾನ್ ನನಗೆ ರಿವರ್ಸ್ ಆಯ್ತು. ಈ ಹಾಳದ ರಿಂಗು ನನ್ನ ಸಿಕ್ಕಾಕಿಸ್ತು. ಸುಮ್ಮನೆ ಸಿಕ್ಕಾಕೊಂಡು ತೊಂದರೆ ಅನುಭವಿಸ್ತಿದ್ದೀನಿ. ಅಲ್ಲಿ ನಿಶ್ಚಿತಾರ್ಥ ನಡೆದೇ ಹೋಗಿರುತ್ತೆ. ಏನ್ ಮಾಡ್ಲಿ ಅಪ್ಪ? ಸ್ವಲ್ಪ ಹೊತ್ತಲ್ಲಿ ಮದುವೆ ಹೆಣ್ಣು ಯಾರು ಅಂತ ಗೊತ್ತಾಗತ್ತೆ. ಬಾಂಬು ಸಿಡಿದು ಹೋಗುತ್ತೆ. ಅಮ್ಮ, ಮುಹೂರ್ತ ಹತ್ರ ಬರ್ತಿದೆ. ವಧುವರನ್ನ ಬಂದು ಕೂತ್ಕೊಳ್ಳಕ್ ಹೇಳಿ. ವಧುವರರು ಇಬ್ರು ಈ ಮನೆಯವರೇ ಪುರೋಹಿತ್ರೆ. ಹಾಗಾದ್ರೆ ಅವ್ರ ಪರವಾಗಿ ಯಾರು ಕೂತ್ಕೋತಾರೆ ಅಂತ ಹೇಳಿ. ಹುಡುಗಿ ಪರವಾಗಿ ನಮ್ಮಮ್ಮ ಕೂತ್ಕೋತಾರೆ. ಮನೆಗೆ ಅವಳೇ ದೊಡ್ಡೋಳಲ್ವಾ? ಹಾಗಾದ್ರೆ ಹುಡುಗನ್ ಪರವಾಗಿ ಅಭಿ ಹೊಸ ಕೂತ್ಕೋತಾರೆ. ದಮಯಂತಿ, ಅಕ್ಕ, ಹೋಗಿ ಕರ್ಕೊಂಡ್ ಬಾ.
ನಂದಿನಿ ಕೂತ್ಕೊಳ್ಳಮ್ಮ. ಭಕ್ತಿ ಹೊತ್ಕೋತು, ಈಗ ಬಾಂಬ್ ಸಿಡಿಯುತ್ತೆ. ಏಯ್ ನಂದಿನಿ, ಬುದ್ಧಿ ಇದ್ಯಾ ನಿಂಗೆ? ಏನಾಯ್ತು ದಮಯಂತಿ? ಯಾಕೆ ನಂದಿನಿ ಮೇಲೆ ಕಿರಿಚ್ತಿದ್ಯಾ? ಶುಭ ಆಗ್ಲಿ ಅಂತ ನನ್ನ ತಮ್ಮಂಗೆ ನನ್ನ ಮಗಳಿಗೆ ನಿಶ್ಚಿತಾರ್ಥ ನಡೀತಿದ್ರೆ ಆ ನಂದಿನಿನ ನಂದೆಲ್ಲಿ ಇಡ್ಲಿ ಅನ್ನೋ ಥರ ಯಾಕೆ ಅಲ್ಲಿ ಕೂರ್ಸಿದ್ದೀರಾ? ಬಾಂಬ್ ಸಿಡೀತು. ಶಿವಾನಿ ಯಾಕೆ? ಅಖಿಲ್ ಜೊತೆ ನಿಶ್ಚಿತಾರ್ಥ ಅಂದ್ರೇನು? ಯಾರು ಹೇಳಿದ್ರು ನಿಂಗೆ? ನಾನು ಹೇಳಿದ್ನಲ್ಲ ಅಭಿ. ನೀನ್ ಹೇಳಿದ್ದು ನಂದಿನಿ ಬಗ್ಗೆ ಅಲ್ವೇನಮ್ಮ? ನಂದಿನಿ ಮದ್ವೆ ಹುಡುಗಿ ಅಂತ ನಾನು ಯಾವಾಗ ಹೇಳ್ದೆ? ನನ್ನ ಮನ್ಸಲ್ಲಿರೋದೆ ನಿಮ್ಮ ಮನ್ಸಲ್ಲಿರೋದ್ರಿಂದ ನಮ್ಮನೆ ಹುಡುಗಿನೇ ಅಖಿಲ್ಗೆ ಹೆಂಡತಿಯಾಗಿ ಫಿಕ್ಸ್ ಮಾಡಿಬಿಡೋಣ. ಇದೇನತ್ತೆ, ಅಖಿಲ್ಗೆ ಈ ಮನೆ ಹುಡುಗಿನ ಕೊಟ್ಟು ಮದ್ವೆ ಮಾಡೋಣ ಅಂದ್ರಲ್ಲ? ಮನೆ ಹುಡುಗಿ ಅಂದ್ರೆ ನನ್ ಮಗಳು ಅತ್ಗೆ, ನಿನ್ ತಂಗಿ ನಂದಿನಿ ಅಲ್ಲ. ನಂದಿನಿ ಕೂಡ ಏನ್ ಬೇರೆಯವಳಲ್ಲ ದಮಯಂತಿ, ಈ ಮನೆಗ್ ಸೇರ್ದೋಳು. ಸೇರಿದ್ರೆ ನನ್ ಮಗಳಿಗಿಂತ ಏನ್ ಹೆಚ್ಚಲ್ಲ ಅಲ್ವಾ? ನನ್ ಮಗಳು ಈ ಮನೆ ರಕ್ತ, ನಮ್ಮಮ್ಮನ್ ಸ್ವಂತ ಮೊಮ್ಮಗಳು. ನಂದಿನಿ ಕೂಡ ಕಮ್ಮಿ ಏನಿಲ್ಲ, ಪಾವನಿ ಅಕ್ಕನ್ ತಂಗಿ. ಅಖಿಲ್ ನಾದ್ನಿ. ಮೇಲಾಗಿ ಅಖಿಲ್ ವೀಲ್ ಚೇರಲ್ಲಿ ಇರ್ಬೇಕಾದ್ರೆ ಸೇವೆನೂ ಮಾಡಿದಾಳೆ. ತಡಿ ವಸು, ಇಲ್ಲಿ ನಡೀತಾ ಇರೋದೇನು? ನೀನ್ ಮಾತಾಡ್ತಾ ಇರೋದೇನು? ಅಷ್ಟಕ್ಕೂ ಏನಿದೆಲ್ಲ? ಇನ್ನೇನದ್ಕೆ, ನೀನು ಶಿವಾನಿನ ಮನ್ಸಲ್ಲಿ ಇಟ್ಕೊಂಡು ಮನೆ ವ್ಯಕ್ತಿ ಅಂತಂದೆ. ಅವರು ನಂದಿನಿ ಬಗ್ಗೆ ಹೇಳ್ತಿದ್ಯೇನೋ ಅಂತ ಅನ್ಕೊಂಡ್ರು. ಅದಕ್ಕೆ ನಂದಿನಿನ ಮದ್ವೆ ಹುಡುಗಿ ತರ ರೆಡಿ ಮಾಡಿ ಅಲ್ಲಿ ಕೂರ್ಸಿದಾರೆ. ಅದ್ ಹೆಂಗ್ ಹಾಗ ಅನ್ಕೋತಾರೆ ಅತ್ತೆ? ಮನೇಲಿ ಸ್ವಂತ ಮೊಮ್ಮಗಳಿರ್ಬೇಕಾದ್ರೆ ನಮ್ಮಮ್ಮ ನನ್ ತಮ್ಮಂಗೆ ಮತ್ತೊಂದು ಹುಡುಗಿನ ಕೊಟ್ಟು ಹೇಗ್ ಮದ್ವೆ ಮಾಡ್ತಾಳೆ? ನೀನಿರು ದಮಯಂತಿ. ಅಮ್ಮ, ನೀನು ಶಿವಾನಿ ಬಗ್ಗೆ ಹೇಳ್ದ? ಹೌದಬಿ, ಶಿವ ನಿನ್ನ ಸೊಸೆ ಮಾಡ್ಕೊ ಅಂತ ದಮಯಂತಿ ಬಾಯಿ ಬಿಟ್ಟು ಕೇಳಿದ್ಲು. ಅವಳ ಆಸೆಗಿಲ್ಲ ಅನ್ನಕ್ಕಾಗದೆ ಮಾತು ಕೊಟ್ಟಿದ್ದೀನಿ. ಆ ಮಾತನ್ನೇ ನಿಮ್ಮ ಹತ್ರನೂ ಹೇಳಿದೆ. ನೀವು ಸರಿ ಅಂತ ನಿಶ್ಚಿತಾರ್ಥಕ್ಕೆ ಒಪ್ಕೊಂಡ್ರಿ. ಅವರು ಸರಿ ಅಂದಿದ್ದು ಶಿವಾನಿ ಬಗ್ಗೆ ಅಲ್ಲ ಅದ್ಕೆ, ನಂದಿನಿ ಬಗ್ಗೆ. ನಮ್ಮಮ್ಮ ಯಾರೋ ನಂದಿನಿ ಬಗ್ಗೆ ಯಾಕೆ ಮಾತಾಡ್ತಾಳೆ? ನಂದಿನಿ ಏನಾದ್ರೂ ಅವಳ ಅಣ್ಣನ ಮಗಳ ಇಲ್ಲ ಅವಳ ಮಗಳ? ನೀವು ದಮಯಂತಿಗೆ ಮಾತು ಕೊಟ್ಟಿರೋ ವಿಷಯ ನಮಗೆ ಗೊತ್ತಿಲ್ಲ ಅತ್ತೆ. ನಂದಿನಿ ಬಗ್ಗೆನೇ ಹೇಳ್ತಿದ್ದೀರೇನೋ ಅಂತ ಅನ್ಕೊಂಡ್ವಿ. ಅಷ್ಟಕ್ಕೂ ಶಿವಾನಿಗೆ ಮದುವೆ ಮಾಡೋ ಯೋಚನೆ ಇದೆ ಅಂತ ನಮಗೆ ಗೊತ್ತಿರಲಿಲ್ಲಮ್ಮ. ಅವಳಿನ ಚಿಕ್ಕವಳಲ್ವಾ, ಓದ್ತಾ ಇದ್ದಾಳಲ್ವಾ. ಅಖಿಲ್ಗೆ ನಂದಿನಿ ಎಷ್ಟೋ ಸೇವೆ ಮಾಡಿದಾಳೆ. ಅಖಿಲ್ ನಾರ್ಮಲ್ ಆಗಕ್ಕೆ ಒಂದ್ ಥರದಲ್ಲಿ ನಂದಿನೇನೆ ಕಾರಣ. ಅವಳಾದ್ರೆ ಅಖಿಲ್ನ ಚೆನ್ನಾಗಿ ನೋಡ್ಕೋತಾಳೆ ಅನ್ಕೊಂಡ್ವಿ. ನೀವು ಕೂಡ ಒಂದೆರಡು ಸಲ ನನ್ನ ಹತ್ರ ನಂದಿನಿ ಬಗ್ಗೆ ಒಳ್ಳೆ ಮಾತಾಡಿದ್ರಲ್ಲ ಅತ್ತೆ, ಅದಕ್ಕೆ ನಂದಿನಿನ ಅಖಿಲ್ಗೆ ಕೊಡ್ಬೇಕು ಅನ್ಕೊಂಡ್ವಿ. ನಿಮ್ ಪಾಡಿಗೆ ನೀವ್ ಅನ್ಕೊಂಡ್ರೆ ಸರಿಯಾಗಿ ಬಿಡುತ್ತೆ. ಅದಕ್ಕೆ
ಮನೇಲಿ ದೊಡ್ಡೋರು ಅಂತ ಒಬ್ರು ಇದಾರಲ್ವಾ? ನಿಮ್ಮ ಅಮ್ಮನ ದೊಡ್ಡಸ್ತಿಕೆ ಅವ್ರಿಗೆ ಯಾಕೆ? ಅವ್ರ ನಿರ್ಧಾರನೇ ಅವ್ರಿಗೆ ಬೇಕು. ಅತ್ತೆ ನೀನು ಸುಮ್ಮನಿರು. ಅಮ್ಮ, ನೀವು ಶಿವಾನಿ ಬಗ್ಗೆ ಹೇಳ್ತಾ ಇದ್ರಂತ ಗೊತ್ತಿಲ್ಲದೆ ನಾವು ನಂದಿನಿ ಅಂತ ಅಂದ್ಕೊಂಡ್ವಿ. ಅವಳಿಗೆ ಮಾತು ಬೇರೆ ಕೊಟ್ಬಿಟ್ಟಿದೀವಮ್ಮ. ಅಮ್ಮ ನನಗ್ ಮಾತು ಕೊಟ್ಟಿದ್ದಾಳೆ ಅಣ್ಣ.